ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಬಂದು ಶನಿವಾರ ಮಾರ್ನಿಂಗಿಂದ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ನಾನು ಇಲ್ಲಿ ಬೆಳಗ್ಗೆನೇ ಎದ್ಬಿಟ್ಟು ಗಿಡಗಳಿಗೆ ಸ್ವಲ್ಪ ನೀರು ಹಾಕೋಣ ಅಂತ ಹೇಳಿ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗನೂ ಕೂಡ ಎದ್ದು ನನ್ನ ಜೊತೆನೇ ಎದ್ಬಿಟ್ಟಿರ್ತಾನೆ. ಅವನು ಬೆಳಗ್ಗೆ ಬೇಗ ನಾನು ಎದ್ದು ಬಂದ ತಕ್ಷಣ ನನ್ನ ಹಿಂದೆಯೇ ಎದ್ದು ಬಂದಿರ್ತಾನೆ. ನಾನು ಮಲಗಿದ್ರೆ ನಾನು ಮಲಗಿರೋ ಅಷ್ಟು ಹೊತ್ತು ಮಲಗಿರ್ತಾನೆ. ಇವಾಗ ನನ್ನ ಜೊತೆನೇ ಎದ್ದು ಬಂದ. ನಾನಿಲ್ಲಿ ಗಿಡಗಳಿಗೆ ನೀರು ಹಾಕ್ತಾಯಿದ್ದೆ. ಎಲ್ಲನೂ ನೋಡಿಕೊಂಡು ನಿಂತ್ಕೊಂಡಿದ್ದಾನೆ. ನಾನೊಂದು ಸ್ವಲ್ಪ 5 ಗಿಡಗಳನ್ನ ಇಟ್ಕೊಂಡಿದ್ದೀನಿ. ತುಂಬ ಗಿಡಗಳೇನು ಇಟ್ಕೊಂಡಿಲ್ಲ. ಹಂಗಾಗಿ ಸ್ವಲ್ಪ ಗಿಡಗಳಿಗೆ ಚೆನ್ನಾಗಿ ನೀರೆಲ್ಲ ಸ್ಪ್ರೇ ಮಾಡೋಣ ಅಂತ ಹೇಳಿ ಇಲ್ಲಿ ನೀರು ಸ್ಪ್ರೇ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಇಂಚರಾಗೆ ಕೂದಲು ಬಾಚಬೇಕಾಗಿತ್ತು, ಟೈಮ್ ಆಗಿತ್ತು. ಹಂಗಾಗಿ ಇಲ್ಲಿ ಕೂದಲನ್ನ ಬಾಚ್ತಾ ಇದ್ದೀನಿ. ಸ್ನಾನ ಎಲ್ಲ ಅವರೇ ಮಾಡ್ಕೊಂಡು ರೆಡಿ ಆಗ್ತಾರೆ. ಬೇರೆ ಏನು ಕೆಲಸ ಏನು ಮಾಡಿಕೊಡೋದಿಲ್ಲ. ಕೂದಲು ಒಂದು ಬಾಚಿಕೊಟ್ರೆ ಸಾಕು. ಇವಾಗ ಒಂದು ಪೋನಿ ಟೈಲ್ ಹಾಕಿ ಕಳ್ಸೋಣ ಅಂತ ಹೇಳಿ ಇಲ್ಲ ಹಾಕ್ತಾಯಿದ್ದೀನಿ. 2 ಜಡೆ ಹಾಕಬೇಕು, ಇಲ್ಲ ಬದನೇಕಾಯಿ ಜಡೆ ಹಾಕಬೇಕು. ಅವಳದು ಶಾರ್ಟ್ ಹೇರ್ ಇರೋದ್ರಿಂದ ಹಾಕೋಕ್ಕಾಗಲ್ಲ. ಇದೇ ಈ ಥರ ಪೋನಿ ಟೈಲ್ ಹಾಕಿನೇ ಕಳಿಸ್ತಾ ಇದ್ದೀನಿ ಸದ್ಯಕ್ಕೆ. ಅವರೇನಾದರೂ ಬೈದರೆ ಏನಾದರೂ ಇದು ಮಾಡಿದ್ರೆ 2 ಜಡೆ ಹಾಕಿ ಕಳಿಸ್ಬೇಕಾಗುತ್ತೆ. ಅವಳು ಎಲ್ಲ ತಿಂಡಿ ಎಲ್ಲ ತಿಂದು ಇವಾಗ ಸ್ಕೂಲಿಗೆ ಹೊರಡೋದಕ್ಕೆ ಅಂತ ಹೇಳಿ ಶೂಸ್ ಹಾಕ್ಕೊಳ್ತಾ ಇದ್ದಾಳೆ. 8:15ಗೆ ಇಬ್ರಿಗೂ ಕೂಡ ಟೈಮಿಂಗ್ಸ್ ಇರೋದ್ರಿಂದ ಇಬ್ಬರೂ ಕೂಡ ಒಟ್ಟೊಟ್ಟಿಗೆ ರೆಡಿ ಆಗ್ತಾರೆ. ಇಲ್ಲಿ ನನ್ನ ಮಗ ಸೈಕಲ್ ತಗೊಂಡು ಅಲ್ಲೇ ಓಡಿಸ್ತಾ ಇದ್ದ. ತೀಟೆ ಮಾಡಿಕೊಂಡು ಅವರೇನಾದರೂ ಅವ್ರ ಅಕ್ಕನ ಜೊತೆ ಅಣ್ಣನ ಜೊತೆ ತೀಟೆ ಮಾಡ್ಕೊಂಡು ಹಂಗೇ ಆಟ ಆಡಿಕೊಂಡು ಮಾಡ್ತಾಯಿರ್ತಾನೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಎದ್ದು ಮುಖ ತೊಳ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ರೆಡಿ ಆಗ್ತಾಯಿದ್ರು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಕ್ಕಳು ಯಾವ ರೀತಿ ರೆಡಿ ಆಗ್ತಾಯಿದ್ದಾರೆ ಏನು ಅಂತ. ಇಲ್ಲಿ ನನ್ನ ಮಗ ಅವ್ರ ಅಪ್ಪನಿಗೆ ನೈಸ್ ಮಾಡ್ತಾ ಇದ್ದಾನೆ. ಸ್ಕೂಲಿಗೆ ಕರ್ಕೊಂಡು ಹೋಗಪ್ಪ ನನ್ನನ್ನು ಕೂಡ ಅಂತ. ಮುಂದೆನೂ ಕುತ್ಕೊಳ್ಳೋಕ್ಕಾಗಲ್ಲ, ಹಿಂದೆನೂ ಕುತ್ಕೊಳ್ಳೋಕ್ಕಾಗಲ್ಲ. ನಾನು ಕರ್ಕೊಂಡು ಹೋಗ್ತೀನಿ, ಸುಮ್ಮನೆ ಇರು. ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ಯಾಕೆ ಹೋಗ್ಬೇಕು ನೀನು? ಯಾಕೆ ಹೋಗ್ಬೇಕು? ಏನು ವಿಷಯ? ಏನು ವಿಷಯ? ಅದೇ ಯಾಕೆ ಅಂತ. ಝೂಮಲ್ಲಿ ಬರಬೇಡ, ಹೋಗು ಹಿಂದಕ್ಕೆ. ಹಿಂದೆ ಹೋಗು. ಅದೇ ಯಾಕೆ? ಅಪ್ಪ ನೀರು ತಗೊಂಬರ್ಬೇಕು. ಹಿಂದೆ ನೀನು ಕುತ್ಕೊಳಕ್ ಬರಲ್ಲ ಇನ್ನು. ಸೈಡಲ್ಲಿ ಜಾಗ ಇನ್ನೂ ಮಾಡಿಲ್ಲ. ಫ್ರೆಂಡ್ಸ್, ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ನಾನು ಕೂಡ ಈ ಬೆಡ್ಶೀಟೆಲ್ಲ ಮಡಚಿ ಮನೆ ಕ್ಲೀನ್ ಮಾಡಿಕೊಂಡು ಗುಡಿಸ್ಕೊಂಡು ಒರೆಸ್ಕೋಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಮುದ್ದನು ಆಟ ಆಡ್ತಾ ಇದ್ದಾನೆ. ಮೊದಲೇ ಅವ್ರ ಅಪ್ಪನ ಹತ್ರ ನಾನು ಸ್ಕೂಲ್ ಹತ್ರ ಬರ್ತೀನಿ ಅಂತ ಡೈಲಿ ಆಟ ಮಾಡ್ತಾ ಇರ್ತಾನೆ. ಇವತ್ತು ಸ್ವಲ್ಪ ನೀರು ತರಬೇಕಾಗಿತ್ತು, ಹಾಗಾಗಿ ಅವರಪ್ಪ ಕರ್ಕೊಂಡು ಹೋಗಿರಲಿಲ್ಲ. ಮತ್ತು ಇನ್ನು ಬೇಜಾರು ಮಾಡ್ಕೊತಾನೆ. ನಾನು ಕರ್ಕೊಂಡು ಹೋಗ್ತೀನಿ ನಿನ್ನ ಇರು ಅಂತ ಹೇಳಿ ನಾನು ಸಮಾಧಾನ ಮಾಡಿ ಇದು ಅವರಪ್ಪ ಚಾಕ್ಲೇಟ್ ತೊಗೊಂಡು ಬಂದಿದ್ರು, ಒಂಥರ ಕ್ಯಾಂಡಿ ಟೈಪು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅದರಲ್ಲಿ ಈ ಥರ ಬರುತ್ತೆ ಅದು. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಈ ಥರ ಅದ್ರಲ್ಲಿ ತುಂಬ ಆಟ ಆಡ್ತಾಯಿದ್ವಿ. ಅವನಿಗೆ ಅದನ್ನ ಆಟ ಆಡ್ಸೋಕ್ಕೆ ಬರಲ್ಲ. ನಾನೇ ಈ ಥರ ತಿರುಗಿಸು ಅಂತ ಹೇಳ್ಕೊಡ್ತಾ ಇದ್ದೆ. ಮತ್ತು 1-2 ಸಲ ಮಾಡ್ದೆ, ಬರಲಿಲ್ಲ. ಮತ್ತು 1-2 ಸಲ ಟ್ರೈ ಮಾಡಿದ ತಕ್ಷಣವೇ ಬಂತು. ನಾನು ಈ ರೀತಿಯಾಗಿ ಮಾಡು ಬರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತೀನಿ. ಇವನ್ನ ಡೈಲಿ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು. ನಾನು ಆವಾಗಲೇ ಹೇಳ್ದಂಗೆ ನಾನು ಎದ್ದ ತಕ್ಷಣವೇ ನಾನು ಹಿಂದೆಯೇ ಎದ್ದು ಬಂದುಬಿಟ್ಟಿರ್ತಾನೆ. ಎದ್ದು ಬಂದ ತಕ್ಷಣವೇ ಕೇಳೋದು, ನಾನು ಸ್ಕೂಲ್ ಹತ್ರ ಹೋಗ್ತೀನಿ ಅಂತ. ಅವನೇನು ಕೇಳ್ತಾನೆ ಅಂತ ಹೇಳಿದ್ರೆ, ಅವನು ಸ್ಕೂಲಲ್ಲಿ ಆಟ ಆಡೋಕ್ಕೆ ಅಲ್ಲ, ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಅವ್ರ ಅಪ್ಪನ ಹತ್ರ ತಿಂಡಿ ತೆಗೆಸ್ಕೊಂಡು ಬರೋದಕ್ಕೋಸ್ಕರ ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ ಡೈಲಿ ಎದ್ದು ಅಳ್ತಾ ಇರ್ತಾನೆ.
ಏನು ನೀರೆಲ್ಲ ತೊಗೊಂಡು ಬರೋದು ಏನು ಇಲ್ಲ ಅಂತ ಹೇಳಿದ್ರೆ ಕಳಿಸ್ತೀನಿ, ಇಲ್ಲಾಂದರೆ ಕಳಿಸಲ್ಲ. ಇವಾಗ ಅವನ ಜೊತೆ ಎಲ್ಲ ಆಟಾಡಿ ಅವನಿಗೆಲ್ಲ ತೋರಿಸ್ಕೊಟ್ಟು ಇವಾಗ ನನ್ನ ಕೆಲಸನ ಮಾಡ್ಕೊಳ್ಳೋಣ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಕಸ ಎಲ್ಲ ಗುಡಿಸಿ ನೀಟಾಗಿ ಮನೆ ಒರೆಸ್ಬಿಡೋಣ ಅಂತ ಹೇಳಿ ಆ ಕಸ ಎಲ್ಲ ಗುಡಿಸ್ಕೊತಾ ಇದ್ದೆ. ಇಲ್ಲಿ ಕಾಟ್ ಕೆಳಗಡೆ ಎಲ್ಲ ಕಡೆಯೂ ಧೂಳಿರುತ್ತೆ. ಇವನು ಪಾಪು ಇನ್ನೂ ಚಿಕ್ಕವನಾಗಿರೋದ್ರಿಂದ ಎಲ್ಲಂದರೆ ಅಲ್ಲಿ ಆಟ ಸಾಮಾನುಗಳು, ಪೇಪರ್ಗಳು ಎಲ್ಲನೂ ಕೂಡ ಬಿಸಾಕ್ಬಿಟ್ಟಿರ್ತಾನೆ. ಮನೆ ಒರೆಸ್ಬೇಕು ಅಂದರೆ ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಎಲ್ಲನೂ ನೀಟ್ ಮಾಡಿಕೊಂಡು ಬರಬೇಕು. ಹಾಗೆಯೇ ಇವತ್ತು ಮಕ್ಕಳಿಗೆ ನಾನು ತಿಂಡಿ ಏನೂ ಮಾಡಿಕೊಟ್ಟಿರಲಿಲ್ಲ, ಸ್ಯಾಟರ್ಡೆ ಆಗಿರೋದ್ರಿಂದ ನಿಧಾನಕ್ಕೆ ಮಾಡಿದರೆ ಆಯಿತು, ಇವತ್ತು ಬಾಕ್ಸ್ ಏನೂ ಇರಲ್ಲಲ್ಲ, ಹಾಗಾಗಿ ನಿಧಾನಕ್ಕೆ ಮಾಡಿಕೊಡೋಣ ಅಂತ ಹೇಳಿ ಅವರು ಅನ್ನ ಸಾಂಬಾರೇ ನೈಟ್ದು ಸಾಂಬಾರಿಗೆ ಅನ್ನನ ಮಾಡಿದ್ದೆ ಬೆಳಗ್ಗೆನೇ, ಅದನ್ನೇ ತಿನ್ಕೊಂಡು ಹೋಗಿದ್ರು. ನಾನು ಅಷ್ಟರಲ್ಲಿ ಮನೆ ಕಸ ಎಲ್ಲ ಗುಡಿಸಿ ಒರೆಸ್ಬಿಟ್ಟು ಮತ್ತು ಆಮೇಲೆ ನಮ್ಮ ಮನೆಯವರು ಹೋಗೋ ಟೈಮ್ಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಆ ಟೈಮ್ಗೆ ಅವ್ರಿಗೆ ತಿಂಡಿ ಮಾಡಿಕೊಟ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾನು ಇವಾಗ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು 8:15ಇಂದನೇ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ. ಅವ್ರು ಹೋದ ತಕ್ಷಣ ಎಲ್ಲನೂ ಈ ಥರ ಮನೆ ಗುಡಿಸೋದು ಒರೆಸೋದು ಏನಾದರೂ ಇದ್ಬಿಟ್ರೆ ಅವ್ರು ಹೋದ ತಕ್ಷಣವೇ ಗುಡಿಸಿ ಒರೆಸಿ ಮಾಡ್ಕೊಂಡು ಬಿಡ್ತೀನಿ. ಹಂಗೆ ಪೂಜೆನೂ ಕೂಡ ಮಾಡ್ಕೊಂಡು ಬಿಡ್ತೀನಿ ಬೇಗನೆ, ಹಿಂದಿನ ದಿನ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಒಂದೊಂದು ಸಲ ಮಾತ್ರ ಆಗಲಿಲ್ಲ ಅಂತ ಹೇಳಿದ್ರೆ ಸಾಯಂಕಾಲ ಟೈಮಲ್ಲಿ ಪೂಜೆ ಮಾಡ್ತೀನಿ. ನಾನು ಒಂದು 5:30 ಹಂಗೆ ಪೂಜೆ ಮಾಡ್ಕೊಳ್ತೀನಿ. ಇಲ್ಲಿ ಇವಾಗ ನೀವು ನೋಡ್ಬೋದು ಮುದ್ದು ಯಾವ ರೀತಿಯಾಗಿ ಆಡ್ತಾನೆ ಏನು ಅಂತ. ನಾನು ಇಲ್ಲಿ ನಮ್ಮ ಮನೆಯವ್ರ ಜೊತೆ ಏನೋ ಮಾತಾಡ್ತಾ ಇದ್ದೆ. ಹಾಗೇ ಮುದ್ದೂ ಕೂಡ ನಾನಲ್ಲಿ ಇದನ್ನ ಮೊಬೈಲ್ ಇಟ್ಟಿರ್ತೀನಲ್ಲ, ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇರ್ತಾನೆ. ವಿಡಿಯೋ ಮುಂದೆ ಮೊಬೈಲ್ ಮುಂದೆ ಯಾವ ರೀತಿಯಾಗಿ ಆಡ್ತಾನೆ ಏನು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ಇರಿ. ನಾನು ವೀಡಿಯೋ ಮಾಡ್ತೀನಿ ಅಂತಾನೆ, ಹೇಗೆ ಮಾಡ್ತಾನೆ ಏನು ಅಂತ. ಇದು ಬಾಯಿದೆ ಇಲ್ಲಿ ಇದನ್ನ ಹೇಳು ಬಾ ಬಾಯಿದೆ ಪೂಜೆ ರಾಘವೇಂದ್ರ ಎಲ್ಲ ಅಪ್ಪ ಹೆಂಗಿದೆ ಇದು ಹೇಳು ಸೋತೆವರ ಹೇಳು ಹಾಗೆಲ್ಲ ಆಗ್ಬಾರ್ದು ಹೇಳು ಏನ ಪೂಜೆ ಏನಲ್ಲಿ ಹಿಂದೆ ಹೋಗ್ಬೇಕಷ್ಟು ಸೋತವ ಇವಾಗ ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಹೋಗೋ ಟೈಮ್ ಆಗಿತ್ತು. ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ತಿನ್ನೋದು ಮಕ್ಕಳು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಯಾರೂ ತಿನ್ನಲ್ಲ ಮತ್ತು ಬಾಕ್ಸ್ಗೆ ಕೂಡ ತೊಗೊಂಡೋಗಲ್ಲ. ಹಾಗಾಗಿ ಅವ್ರಿಗೇನು ಕೊಡಲ್ಲ ಅಂದಾಗ ಮಾತ್ರ ನಾನು ಉಪ್ಪಿಟ್ಟನ್ನ ಮಾಡ್ತೀನಿ, ಬಾಕ್ಸ್ಗೇನು ಕೊಡೋಂಗಿಲ್ಲ ಅಂದಾಗ. ನನಗೆ ಇಷ್ಟ ಆಗುತ್ತೆ ಉಪ್ಪಿಟ್ಟು, ನಮ್ಮ ಮನೆಯವ್ರಿಗೆ ಒಂದೊಂದು ಸಲ ಇಷ್ಟ ಆಗೋಲ್ಲ, ಒಂದೊಂದು ಸಲ ಇಷ್ಟ ಆಗುತ್ತೆ. ತುಂಬ ದಿನ ಆದಮೇಲೆ ಮಾಡಿದ್ರೆ ಯಾವಾಗಲಾದ್ರೂ ಒಂದು ಸಲ ತಿಂತಾರೆ, ರೆಗ್ಯುಲರಾಗಿ ಮಾಡ್ತಾಯಿದ್ರೆ ತಿನ್ನಲ್ಲ. ಇವಾಗ ನಾನು ಇಲ್ಲಿ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ತುಂಬಾ ಸಿಂಪಲಾಗೆ ಉಪ್ಪಿಟ್ಟು ಮಾಡ್ಕೊತೀನಿ. ಮತ್ತು ನಾನು ಬನ್ಸಿ ರವೆಯಲ್ಲಿ ಉಪ್ಪಿಟ್ಟು ಮಾಡಲ್ಲ, ಮೀಡಿಯಮ್ ರವೆ, ಸಣ್ಣ ರವೆ ಬರುತ್ತೆ ನೋಡಿ, ಆ ಥರದ್ರಲ್ಲಿ ಉಪ್ಪಿಟ್ಟು ಮಾಡೋದು ನನಗೆ ಅದೇ ಇಷ್ಟ ಆಗುತ್ತೆ. ಇಲ್ಲಿ ರವೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಇಲ್ಲಿ ಎಣ್ಣೆ, ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕಡಲೆಬೇಳೆ, ಈರುಳ್ಳಿ, ಟೊಮೆಟೊ ಇಷ್ಟ ಹಾಕ್ಕೊಂಡು ನೀಟಾಗಿ ಸಿಂಪಲಾಗಿ ಮಾಡ್ಕೊಂಬಿಡ್ತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ, ಅಂದರೆ ಮಾಡಿದ ತಕ್ಷಣವೇ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಮತ್ತು ನನಗೆ ಯಾವ ಥರ ಅಂದರೆ ಸ್ವಲ್ಪ ತೆಳುವಾಗೇ ಇರಬೇಕು ಉಪ್ಪಿಟ್ಟು ಅಂದರೆ, ಇವು ಹುಡಿಯಾಗೆಲ್ಲ ತುಂಬ ಇರಬಾರ್ದು, ತೆಳುವಾಗಿರಬೇಕು. ಇವಾಗ ರೆಡಿ ಆಯಿತು ನೋಡಿ ಉಪ್ಪಿಟ್ಟು. ಬೇಗ ಅಡುಗೆ ಅಂದರೆ ಉಪ್ಪಿಟ್ಟು, ಚಿತ್ರಾನ್ನ ಇವೆರಡೂ ಕೂಡ ನನಗೆ ತುಂಬ ಬೇಗನೆ ಆಗುತ್ತೆ ಅಂತ ಅನಿಸುತ್ತೆ. ಮತ್ತು ಪಾಪು ಕೇಳ್ತಾ ಇದ್ದ, ಹೊಟ್ಟೆ ಹಶ್ವಾಗ್ತಾಯಿದೆ ಉಪ್ಪಿಟ್ಟು ಕೊಡು ಅಂತ ಹೇಳಿ, ಅವನಿಗೆ ಹಾಕ್ಕೊಡ್ತಾಯಿದ್ದೀನಿ. ಹಾಗೆಯೇ ನಮ್ಮ ಮನೆಯವ್ರಿಗೂ ಟೈಮ್ ಆಗಿದ್ದರಿಂದ ಅವರಿಗೂ ಕೂಡ ಈಗ ಲಂಚ್ ಬಾಕ್ಸ್ಗೆ, ಅವರು ಇಲ್ಲಿ ತಿನ್ನಲ್ಲ ಊಟನ, ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತಾರೆ, ಲಂಚಿಗಲ್ಲ, ಆದರೆ ಟಿಫನ್ಗೆ ಬಾಕ್ಸಿಗೆ ತೊಗೊಂಡೋಗ್ತಾರೆ. ಅವ್ರಿಗೂ ಕೂಡ ಹಾಕಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಏನು ತಿಂತಾ ಇದೆಯಾ ಮದು? ಏನು ತಿಂತಾ ಇದೆಯಾ? ಉಪ್ಪಿಟ್ಟು ಚೆನ್ನಾಗಿದೆಯಾ? ಹೆಂಗಿದೆ? ನಾನು ಇನ್ನೂ ತಿಂದಿಲ್ಲ, ತಿನ್ಬೇಕು.
ಕೃಷ್ಣ ಕೃಷ್ಣ ಮುದ್ದುಗೆ ಉಪ್ಪಿಟ್ಟು ಹಾಕ್ಕೊಟ್ಟಿದ್ದೆ, ಒಂದು ತಿಂದಾಯಿತು. ಇದು ಬೆಳಗ್ಗೆ ಟೈಮು ಕೃಷ್ಣ ಬರುತ್ತಲ್ಲ, ಅದನ್ನು ನೋಡ್ಕೊಂಡು ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಅದು. ಅದನ್ನು ನೋಡ್ಕೊಂಡು ಅವನೇ ತಿಂತಾನೆ, ತಿನ್ಸೋದೇನು ಬೇಡ. ಕೆಲವು ಟೈಮಲ್ಲಿ ಅವನೇ ತಿಂತಾನೆ. ನಾನು ತುಂಬ ಕಡಿಮೆ ತಿನ್ಸೋದು ಅಂತಲೇ ಹೇಳ್ಬೋದು. ನಾನು ತಿನ್ಸೋಕ್ಕೆ ಹೋಗಲ್ಲ, ಅವನಿಗೆ ಹಾಕ್ಕೊಟ್ರೆ ತಿಂತಾನೆ. ಇವಾಗ ಸ್ಕೂಲ್ ಹತ್ರ ಹೋಗಬೇಕಿತ್ತು ಇಂಚರನ್ನು ಕರ್ಕೊಂಡು ಬರೋದಕ್ಕೆ. ಹಂಗಾಗಿ ಅವನಿಗೂ ಇವಾಗ ಬೇಗ ಸ್ನಾನ ಮಾಡಿಸ್ಬಿಟ್ಟೆ. ಮತ್ತು ನಾನು ಹೋಗಿ ಬರೋಣ ಸ್ನಾನ ಮಾಡೋಕ್ಕೆ ಅಂತ ಹೇಳಿ ಅವನಿಗೆ ಸ್ನಾನ ಮಾಡಿಸಿ ಇಲ್ಲಿ ಕ್ರೀಮು ಪೌಡ್ರ್ ಹಚ್ತಾ ಇದ್ದೀನಿ. ಅವ್ನಿಗೆ ಸ್ನಾನ ಮಾಡಿಸೋದಕ್ಕಿಂತ ಈ ಕ್ರೀಮು ಪೌಡ್ರ್ ಹಚ್ಚೋದೇ ಒಂದು ದೊಡ್ಡ ಹರಸಾಹಸ ಅಂತಲೇ ಹೇಳ್ಬೋದು. ತುಂಬ ಹಿಂಸೆ ಕೊಡ್ತಾ ಇರ್ತಾನೆ. ಹೇಗೋ ಮಾಡಿ ಅದು ಇದು ಹೇಳಿ ಕ್ರೀಮು ಪೌಡ್ರ್ ಹಚ್ಬಿಟ್ಟೆ. ಹಾಗೆಯೇ ಇಲ್ಲಿ ನಂದೊಂದು ಟಾಪ್ ಸ್ಟಿಚ್ ಮಾಡ್ಕೊಳ್ಬೇಕಾಗಿತ್ತು, ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ಈ ಟಾಪು ಮೊದಲೇ ಟೈಟ್ ಆಗ್ತಾಯಿತ್ತು ತುಂಬ ಅಂತ ಹೇಳಿ ಅದು ಸ್ಟಿಚ್ಚೆಲ್ಲ ಓಪನ್ ಮಾಡಿಬಿಟ್ಟಿದೆ. ಮತ್ತೆ ಹಾಕ್ಕೊಳಕ್ಕೋದ್ರೆ ಅದು ತುಂಬ ಲೂಸ್ ಆದಂಗೆ ಅನಿಸ್ತಾ ಇತ್ತು. ಮತ್ತು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನನ್ನ ಮಿಷಿನ್ ಬೇರೆ ಇದೆ ಟೈಮಿಗೆ ಪ್ರಾಬ್ಲಮ್ಮು. ಯಾರೋ ಬೆಲ್ಟೆಲ್ಲ ಬಿಚ್ಚು ಹೋಗೋದು ಆ ಥರ ಆಗ್ತಾಯಿತ್ತು. ಇಂಚರಾಗೆ 12:30ಗೆಲ್ಲ ಬಿಟ್ಬಿಡ್ತಾರೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸ್ಯಾಟರ್ಡೆ ಟೈಮ್ ನಾನೇ ಕರ್ಕೊಂಡು ಬರೋದು ಹೋಗಿ. ಮತ್ತು ಡೈಲಿ ಅವ್ರ ಅಪ್ಪ ಹೋಗಿ ಕರ್ಕೊಂಡು ಬರ್ತಾರೆ. ಸ್ಯಾಟರ್ಡೆ ಟೈಮು ಮಧ್ಯದಲ್ಲಿ ಬರೋಕ್ಕಾಗಲ್ಲ ಅಲ್ವಾ, 12:30ಗೆಲ್ಲ ಬಿಟ್ಬಿಡ್ತಾರೆ ಅಂತ ಹೇಳಿ ಅವಳನ್ನು ನಾನೇ ಹೋಗಿ ಕರ್ಕೊಂಡು ಬರಬೇಕು. ಟೈಮ್ ಬೇರೆ ಆಗಿತ್ತು. ಇವಾಗ ಸ್ಟಿಚ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆ ಮಿಷಿನ್ನು ಬೆಲ್ಟ್ ಬಿಚ್ಚೋಗೋದು ಆ ಥರ ಪುನಃ ಆಗ್ತಾನೇ ಇತ್ತು. ಇವಾಗ ಸ್ಟಿಚ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತಾಯಿದ್ದೀನಿ. ನಾನು ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ರೆಡಿಯಾಗಿ ಹೋಗ್ತಾಯಿದ್ದೀನಿ. ನಾನು ಜಾಸ್ತಿ ಪ್ರಾಡಕ್ಟ್ಗಳೇನು ಬಳಸಲ್ಲ, ಸಿಂಪಲಾಗಿ ನಾನು ಯಾವಾಗಲೂ ರೆಡಿ ಆಗೋದು. ಮತ್ತು ಇಲ್ಲಿ ನಾನು ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ಗಳು ಬಂದು ಪಾನ್ಸ್ ವೈಟ್ ಬ್ಯೂಟಿ ಮತ್ತು ಒಂದು ಪೌಡರ್ನ ಹಚ್ತೀನಿ. ನನ್ನ ಫೇಸು ಸ್ವಲ್ಪ ಜಾಸ್ತಿ ಆಯಿಲಿ ಆಗಿರೋದ್ರಿಂದ ಒಂದು ಲೂಸ್ ಪೌಡರ್ನ ಹಚ್ತೀನಿ. ಮತ್ತು ಕಾಜಲ್ ಮತ್ತು ಲಿಪ್ ಬಾಮ್ ಅಷ್ಟೇ. ಆ ಮೂರನ್ನು ಹಚ್ಕೊಂಡು ಹಣೆಗೊಂದು ಐಲೈನರ್ ಇಟ್ಕೊಳ್ತೀನಿ. ಇಷ್ಟು ರೆಡಿ ಮಾಡಿಕೊಂಡು ಹೊರಡ್ತೀನಿ. ಇವಾಗ ಆಲ್ರೆಡಿ ಸ್ವಲ್ಪ ಟೈಮ್ ಆಗಿತ್ತು, ಅದಕ್ಕೆ ಹೊರಡೋಣ ಅಂತ ಹೇಳಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ತಲೆ ಸ್ನಾನ ಮಾಡಿರೋದ್ರಿಂದ ಸ್ವಲ್ಪ ತಲೆನೂ ಕೂಡ ಡ್ರೈ ಮಾಡ್ಕೋಬೇಕಾಗಿತ್ತು. ಅದು ಸ್ವಲ್ಪ ಡ್ರೈ ಆಗೋದೇ ಟೈಮ್ ತಗೊಳುತ್ತೆ. ಹೇರ್ ಡ್ರೈಯರು ಕೂಡ ಇದೆ, ಆದರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಹೇರ್ ಡ್ರೈಯರ್ ಯೂಸ್ ಮಾಡಿದರೆ ನನಗೆ ಸ್ವಲ್ಪ ಹೇರೆಲ್ಲ ಡ್ರೈ ಆದಂಗೆ ಅನಿಸುತ್ತೆ ಜಾಸ್ತಿ. ಹಾಗಾಗಿ ನಾನು ಹೇರ್ ಡ್ರೈಯರ್ನ ಅಷ್ಟು ಯೂಸ್ ಮಾಡಲ್ಲ. ಇವಾಗ ಮಾಡ್ಕೊಂಡು ಹೊರಡಬೇಕು ಇವಾಗ. ಇವಾಗ ಸ್ಕೂಲ್ ಹತ್ರ ಬಂದಿದ್ದೀನಿ ಇಂಚರನ್ನು ಕರ್ಕೊಂಡೋಗೋಕ್ಕೆ ಅಂತ ಹೇಳಿ. 12:30 ಆಗಿದೆ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಮತ್ತೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ.